ಸನಾತನ ಧರ್ಮದಲ್ಲಿ ಮರುಜನ್ಮ, ಕರ್ಮ ಮತ್ತು ಮೋಕ್ಷ ಎಂಬ 3 ತತ್ವಗಳಿಗೆ ಅತ್ಯಂತ ಮಹತ್ವದ ಸ್ಥಾನವಿದೆ. ಪ್ರತಿಯೊಬ್ಬ ಜೀವಿಯೂ ತನ್ನ ಕರ್ಮಗಳ ಆಧಾರದ ಮೇಲೆ ಜನನ ಮತ್ತು ಮರಣದ ಚಕ್ರದಲ್ಲಿ ಸುತ್ತುತ್ತಿರುತ್ತಾನೆ ಎಂದು ವೇದಗಳು, ಉಪನಿಷತ್ತುಗಳು ಮತ್ತು ಅನೇಕ ಆಧ್ಯಾತ್ಮಿಕ ಗ್ರಂಥಗಳು ತಿಳಿಸುತ್ತವೆ. ಆದರೆ ಕೆಲವು ಆತ್ಮಗಳು ಅನೇಕ ಜನ್ಮಗಳ ಅನುಭವ, ತಪಸ್ಸು, ಪುಣ್ಯ ಮತ್ತು ಆತ್ಮಜ್ಞಾನವನ್ನು ಸಂಪಾದಿಸಿದ ನಂತರ ಅಂತಿಮ ಜನ್ಮವನ್ನು ಪಡೆಯುತ್ತವೆ ಎಂದು ನಂಬಲಾಗಿದೆ. ಈ ಕಾರಣದಿಂದಲೇ ಸಂಖ್ಯಾಶಾಸ್ತ್ರದಲ್ಲಿಯೂ ಕೆಲವು ವಿಶೇಷ ಸಂಖ್ಯೆಗಳಿಗೆ ಮೋಕ್ಷದ ಸಂಕೇತ ಎಂಬ ಸ್ಥಾನ ನೀಡಲಾಗಿದೆ. ಸಂಖ್ಯಾಶಾಸ್ತ್ರವು ಕೇವಲ ಭವಿಷ್ಯ ಹೇಳುವ ವಿಧಾನವಲ್ಲ, ಅದು ಆತ್ಮದ ಪ್ರಯಾಣ, ಕರ್ಮದ ಸ್ವರೂಪ, ಜೀವನದ ಉದ್ದೇಶ ಮತ್ತು ವ್ಯಕ್ತಿಯ ಆಧ್ಯಾತ್ಮಿಕ ಸಾಮರ್ಥ್ಯವನ್ನು ಅರ್ಥಮಾಡಿಕೊಳ್ಳುವ ಒಂದು ಮಾರ್ಗವಾಗಿದೆ. ಪ್ರತಿಯೊಂದು ಸಂಖ್ಯೆಯು ತನ್ನದೇ ಆದ ಶಕ್ತಿ, ಕಂಪನ, ಗ್ರಹದ ಪ್ರಭಾವ ಮತ್ತು ಆಧ್ಯಾತ್ಮಿಕ ಸಂದೇಶವನ್ನು ಹೊಂದಿದೆ ಎಂದು ಸಂಖ್ಯಾಶಾಸ್ತ್ರಜ್ಞರು ನಂಬುತ್ತಾರೆ. ಈ ಎಲ್ಲ ಸಂಖ್ಯೆಗಳ ಪೈಕಿ 7 ಮತ್ತು 9 ಸಂಖ್ಯೆಗಳು ಅತ್ಯಂತ ವಿಶೇಷವೆಂದು ಪರಿಗಣಿಸಲಾಗುತ್ತದೆ. ಈ ಸಂಖ್ಯೆಗಳೊಂದಿಗೆ ಜನಿಸುವವರು ಅಥವಾ ತಮ್ಮ ಜನ್ಮ ಸಂಖ್ಯೆಯಾಗಿ ಈ ಸಂಖ್ಯೆಗಳನ್ನು ಹೊಂದಿರುವವರು ಸಾಮಾನ್ಯ ವ್ಯಕ್ತಿಗಳಿಗಿಂತ ವಿಭಿನ್ನ ಆತ್ಮಶಕ್ತಿಯನ್ನು ಹೊಂದಿರುತ್ತಾರೆ ಎಂದು ಹೇಳಲಾಗುತ್ತದೆ. ಅವರ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆ ಕೂಡ ಆತ್ಮವನ್ನು ಮತ್ತಷ್ಟು ಪರಿಪಕ್ವಗೊಳಿಸುವ ಒಂದು ಹಂತವಾಗಿರುತ್ತದೆ. ಅನೇಕ ಬಾರಿ ಇಂತಹ ವ್ಯಕ್ತಿಗಳು ಬಾಲ್ಯದಿಂದಲೇ ಜೀವನದ ಬಗ್ಗೆ ಆಳವಾದ ಪ್ರಶ್ನೆಗಳನ್ನು ಕೇಳುತ್ತಾರೆ. ಹಣ, ಅಧಿಕಾರ, ಖ್ಯಾತಿ ಮತ್ತು ಐಷಾರಾಮಿ ಜೀವನಕ್ಕಿಂತ ಮನಸ್ಸಿನ ಶಾಂತಿ, ಸತ್ಯದ ಅರಿವು ಮತ್ತು ಆತ್ಮಜ್ಞಾನ ಅವರಿಗೆ ಹೆಚ್ಚು ಮುಖ್ಯವಾಗಿರುತ್ತದೆ. ಕೆಲವರು ಇವರನ್ನು ವಿಚಿತ್ರ ವ್ಯಕ್ತಿಗಳು ಎಂದುಕೊಳ್ಳಬಹುದು, ಆದರೆ ಅವರ ಒಳಮನಸ್ಸಿನಲ್ಲಿ ನಡೆಯುತ್ತಿರುವ ಆಧ್ಯಾತ್ಮಿಕ ಪಯಣವನ್ನು ಎಲ್ಲರೂ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಸಂಖ್ಯಾಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಜನ್ಮವೂ ಒಂದು ಪಾಠವನ್ನು ಕಲಿಸುತ್ತದೆ. ಆ ಪಾಠಗಳನ್ನು ಸಂಪೂರ್ಣವಾಗಿ ಕಲಿತ ಆತ್ಮಕ್ಕೆ ಮಾತ್ರ ಮೋಕ್ಷದ ಬಾಗಿಲು ತೆರೆಯುತ್ತದೆ. ಆದ್ದರಿಂದಲೇ 7 ಮತ್ತು 9 ಸಂಖ್ಯೆಗಳ ಪ್ರಭಾವ ಹೊಂದಿರುವವರು ಈ ಜನ್ಮದಲ್ಲಿಯೇ ತಮ್ಮ ಉಳಿದ ಕರ್ಮಗಳನ್ನು ಪೂರ್ಣಗೊಳಿಸುವ ಅವಕಾಶವನ್ನು ಪಡೆಯುತ್ತಾರೆ ಎಂದು ನಂಬಲಾಗಿದೆ. ಇದನ್ನು ಯಾವುದೇ ವೈಜ್ಞಾನಿಕ ಸತ್ಯ ಎಂದು ಪರಿಗಣಿಸಲಾಗುವುದಿಲ್ಲ. ಇದು ಸಂಖ್ಯಾಶಾಸ್ತ್ರ ಮತ್ತು ಆಧ್ಯಾತ್ಮಿಕ ನಂಬಿಕೆಗಳಲ್ಲಿ ಕಂಡುಬರುವ ಒಂದು ದೃಷ್ಟಿಕೋನವಾಗಿದೆ. ಆದರೂ ಈ ನಂಬಿಕೆ ಸಾವಿರಾರು ವರ್ಷಗಳಿಂದ ಅನೇಕ ಆಧ್ಯಾತ್ಮಿಕ ಪರಂಪರೆಗಳಲ್ಲಿ ಪ್ರಚಲಿತದಲ್ಲಿದೆ. ಮೋಕ್ಷವೆಂದರೆ ಕೇವಲ ಮರಣದ ನಂತರ ಸಿಗುವ ಸ್ಥಿತಿಯಲ್ಲ, ಬದುಕಿದ್ದಾಗಲೇ ಮನಸ್ಸಿನ ಬಂಧನಗಳಿಂದ ಮುಕ್ತರಾಗುವುದು, ಅಹಂಕಾರವನ್ನು ತ್ಯಜಿಸುವುದು, ಕೋಪ, ಲೋಭ, ಅಸೂಯೆ, ದ್ವೇಷ ಮತ್ತು ಮೋಹವನ್ನು ಗೆಲ್ಲುವುದು ಕೂಡ ಮೋಕ್ಷದ ದಾರಿಯ ಮೊದಲ ಹೆಜ್ಜೆಗಳಾಗಿವೆ. ಆದ್ದರಿಂದ ಈ ಸಂಖ್ಯೆಗಳೊಂದಿಗೆ ಜನಿಸಿದವರು ತಮ್ಮ ಜೀವನವನ್ನು ಹೇಗೆ ನಡೆಸುತ್ತಾರೆ ಎಂಬುದು ಅವರ ಆತ್ಮಯಾನದ ಅತ್ಯಂತ ಪ್ರಮುಖ ಅಂಶವಾಗುತ್ತದೆ. ಸಂಖ್ಯೆಯು ಒಂದು ಸಂಕೇತ ಮಾತ್ರ, ಜೀವನವನ್ನು ರೂಪಿಸುವುದು ವ್ಯಕ್ತಿಯ ಕರ್ಮ ಮತ್ತು ಆಧ್ಯಾತ್ಮಿಕ ಸಾಧನೆಯೇ ಎಂಬುದನ್ನು ಯಾವತ್ತೂ ಮರೆಯಬಾರದು. ಸಂಖ್ಯಾಶಾಸ್ತ್ರದಲ್ಲಿ 9 ಸಂಖ್ಯೆಯನ್ನು ಪೂರ್ಣತೆಯ ಸಂಖ್ಯೆ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇದು ಏಕ ಅಂಕಿಯ ಸಂಖ್ಯೆಗಳ ಕೊನೆಯ ಸಂಖ್ಯೆ. ಒಂದು ಚಕ್ರದ ಅಂತ್ಯ, ಒಂದು ಪಯಣದ ಪೂರ್ಣತೆ, ಒಂದು ಜೀವನದ ಸಾಧನೆ ಮತ್ತು ಆತ್ಮದ ಪರಿಪಕ್ವತೆಯನ್ನು ಈ ಸಂಖ್ಯೆ ಸೂಚಿಸುತ್ತದೆ. ಈ ಸಂಖ್ಯೆಯ ಅಧಿಪತಿ ಮಂಗಳ ಗ್ರಹ. ಸಾಮಾನ್ಯವಾಗಿ ಮಂಗಳನನ್ನು ಧೈರ್ಯ, ಶಕ್ತಿ ಮತ್ತು ಯುದ್ಧದ ಸಂಕೇತ ಎಂದು ನೋಡಲಾಗುತ್ತದೆ. ಆದರೆ ಆಧ್ಯಾತ್ಮಿಕ ಮಟ್ಟದಲ್ಲಿ ಮಂಗಳನು ಅನ್ಯಾಯದ ವಿರುದ್ಧ ಹೋರಾಡುವ ಶಕ್ತಿ, ಧರ್ಮ ರಕ್ಷಣೆ ಮತ್ತು ನಿಸ್ವಾರ್ಥ ಸೇವೆಯ ಪ್ರತೀಕವಾಗಿದ್ದಾನೆ. 9, 18 ಅಥವಾ 27ನೇ ತಾರೀಖಿನಂದು ಜನಿಸಿದವರು ಸಾಮಾನ್ಯವಾಗಿ ಇತರರ ಒಳಿತಿಗಾಗಿ ಬದುಕುವ ಗುಣವನ್ನು ಹೊಂದಿರುತ್ತಾರೆ ಎಂದು ಸಂಖ್ಯಾಶಾಸ್ತ್ರ ಹೇಳುತ್ತದೆ. ಇವರು ತಮ್ಮ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದರು, ಇತರರಿಗೆ ನೆರವಾಗುವುದನ್ನು ನಿಲ್ಲಿಸುವುದಿಲ್ಲ.
ಅನೇಕ ಬಾರಿ ತಮ್ಮ ಸ್ವಂತ ಸುಖವನ್ನು ತ್ಯಜಿಸಿ ಕುಟುಂಬ, ಸಮಾಜ ಅಥವಾ ದೇಶಕ್ಕಾಗಿ ಬದುಕುತ್ತಾರೆ. ಇಂತಹ ತ್ಯಾಗವೇ ಅವರ ಕರ್ಮವನ್ನು ನಿಧಾನವಾಗಿ ಕರಗಿಸುತ್ತದೆ ಎಂದು ನಂಬಲಾಗಿದೆ. 9 ಸಂಖ್ಯೆಯವರು ದಾನ, ಧರ್ಮ, ಸೇವೆ, ಕರುಣೆ ಮತ್ತು ಮಾನವೀಯತೆಯನ್ನು ಜೀವನದ ಮೌಲ್ಯಗಳಾಗಿ ಅಳವಡಿಸಿಕೊಂಡರೆ ಅವರ ಆತ್ಮವು ಇನ್ನಷ್ಟು ಉನ್ನತ ಮಟ್ಟವನ್ನು ತಲುಪುತ್ತದೆ. ಮತ್ತೊಂದೆಡೆ 7 ಸಂಖ್ಯೆಯು ಸಂಪೂರ್ಣವಾಗಿ ಆಧ್ಯಾತ್ಮಿಕತೆಯ ಸಂಕೇತವಾಗಿದೆ. ಈ ಸಂಖ್ಯೆಯ ಅಧಿಪತಿ ಕೇತು. ಜ್ಯೋತಿಷ್ಯದಲ್ಲಿ ಕೇತುವನ್ನು ಮೋಕ್ಷಕಾರಕ ಎಂದು ಕರೆಯುತ್ತಾರೆ. ಕೇತು ಭೌತಿಕ ಆಸೆಗಳನ್ನು ಕಡಿಮೆ ಮಾಡಿ ಆತ್ಮವನ್ನು ದೈವದ ಕಡೆಗೆ ತಿರುಗಿಸುವ ಶಕ್ತಿಯನ್ನು ಹೊಂದಿದ್ದಾನೆ ಎಂದು ನಂಬಲಾಗಿದೆ. 7, 16 ಅಥವಾ 25ನೇ ತಾರೀಖಿನಂದು ಜನಿಸಿದವರು ಜೀವನದಲ್ಲಿ ಅನೇಕ ವಿಚಿತ್ರ ಅನುಭವಗಳನ್ನು ಎದುರಿಸುತ್ತಾರೆ. ಕೆಲವೊಮ್ಮೆ ಇವರಿಗೆ ಸ್ನೇಹಿತರ ಕೊರತೆ ಕಾಣಬಹುದು. ಕೆಲವೊಮ್ಮೆ ಕುಟುಂಬದಲ್ಲಿಯೇ ಅರ್ಥವಾಗದ ಸ್ಥಿತಿ ಎದುರಾಗಬಹುದು. ಕೆಲವೊಮ್ಮೆ ಎಲ್ಲವೂ ಇದ್ದರೂ ಮನಸ್ಸಿಗೆ ತೃಪ್ತಿ ಸಿಗುವುದಿಲ್ಲ. ಈ ಎಲ್ಲ ಅನುಭವಗಳು ಅವರನ್ನು ಹೊರಜಗತ್ತಿಗಿಂತ ಒಳಜಗತ್ತಿನ ಕಡೆಗೆ ಕರೆದುಕೊಂಡು ಹೋಗುತ್ತವೆ. ಧ್ಯಾನ, ಯೋಗ, ಮಂತ್ರ ಜಪ, ತೀರ್ಥಯಾತ್ರೆ, ವೇದಾಂತ ಅಧ್ಯಯನ, ಮೌನ ಮತ್ತು ಆತ್ಮಚಿಂತನೆಯ ಕಡೆಗೆ ಇವರಿಗೆ ಸಹಜ ಆಕರ್ಷಣೆ ಉಂಟಾಗುತ್ತದೆ. ಇವರ ಜೀವನದಲ್ಲಿ ಆಗುವ ಪ್ರತಿಯೊಂದು ನೋವು ಕೂಡ ಶಿಕ್ಷೆಯಲ್ಲ, ಆತ್ಮವನ್ನು ಶುದ್ಧೀಕರಿಸುವ ಪ್ರಕ್ರಿಯೆಯಾಗಿದೆ ಎಂದು ಸಂಖ್ಯಾಶಾಸ್ತ್ರ ವಿವರಿಸುತ್ತದೆ. ಅನೇಕ ಬಾರಿ 7 ಸಂಖ್ಯೆಯವರು ಬಾಲ್ಯದಿಂದಲೇ ಜೀವನದ ಅರ್ಥವೇನು, ದೇವರು ಯಾರು, ಆತ್ಮ ಎಂದರೇನು, ಮರಣದ ನಂತರ ಏನಾಗುತ್ತದೆ ಎಂಬ ಪ್ರಶ್ನೆಗಳನ್ನು ಕೇಳುತ್ತಿರುತ್ತಾರೆ. ಇಂತಹ ಪ್ರಶ್ನೆಗಳೇ ಅವರನ್ನು ಸಾಮಾನ್ಯ ಜೀವನಕ್ಕಿಂತ ವಿಭಿನ್ನ ಮಾರ್ಗದತ್ತ ಕರೆದೊಯ್ಯುತ್ತವೆ. ಈ ಕಾರಣದಿಂದಲೇ 7 ಮತ್ತು 9 ಸಂಖ್ಯೆಗಳ ಆತ್ಮಗಳು ಹಿಂದಿನ ಅನೇಕ ಜನ್ಮಗಳ ಅನುಭವವನ್ನು ಹೊತ್ತುಕೊಂಡು ಬಂದಿರುವ ಆತ್ಮಗಳು ಎಂದು ಹೇಳಲಾಗುತ್ತದೆ. ಸಂಖ್ಯಾಶಾಸ್ತ್ರದಲ್ಲಿ ಕೇವಲ ಜನ್ಮದಿನಾಂಕ ಮಾತ್ರವಲ್ಲ, ಸಂಪೂರ್ಣ ಜನ್ಮದಿನಾಂಕದ ಮೊತ್ತಕ್ಕೂ ವಿಶೇಷ ಮಹತ್ವವಿದೆ. ಇದನ್ನು ವಿಧಿ ಸಂಖ್ಯೆ ಅಥವಾ ಲೈಫ್ ಪಾತ್ ನಂಬರ್ ಎಂದು ಕರೆಯಲಾಗುತ್ತದೆ. ಇದನ್ನು ಕಂಡುಹಿಡಿಯಲು ಜನ್ಮದಿನಾಂಕ, ತಿಂಗಳು ಮತ್ತು ವರ್ಷದ ಪ್ರತಿಯೊಂದು ಅಂಕೆಯನ್ನು ಸೇರಿಸಿ ಕೊನೆಗೆ ಒಂದೇ ಅಂಕಿಯ ಸಂಖ್ಯೆ ಬರುವವರೆಗೆ ಕೂಡಲಾಗುತ್ತದೆ. ಉದಾಹರಣೆಗೆ ಮೇ 12, 1990ರಂದು ಜನಿಸಿದ ವ್ಯಕ್ತಿಯ ಸಂಖ್ಯೆಯನ್ನು ಲೆಕ್ಕ ಹಾಕಿದರೆ 1 ಸಂಕಲನ 2 ಸಂಕಲನ 0 ಸಂಕಲನ 5 ಸಂಕಲನ 1 ಸಂಕಲನ 9 ಸಂಕಲನ 9 ಸಂಕಲನ 0 ಸಮ 27. ನಂತರ 2 ಸಂಕಲನ 7 ಸಮ 9. ಈ ವ್ಯಕ್ತಿಯ ವಿಧಿ ಸಂಖ್ಯೆ 9 ಆಗುತ್ತದೆ. ಇದೇ ರೀತಿಯಾಗಿ ಯಾರಿಗಾದರೂ ಅಂತಿಮ ಸಂಖ್ಯೆ 7 ಅಥವಾ 9 ಬಂದರೆ ಅವರು ಆಧ್ಯಾತ್ಮಿಕವಾಗಿ ವಿಶೇಷ ಪಯಣವನ್ನು ಹೊಂದಿರಬಹುದು ಎಂದು ಸಂಖ್ಯಾಶಾಸ್ತ್ರ ಹೇಳುತ್ತದೆ. ಆದರೆ ಇದರರ್ಥ ಅವರಿಗೆ ಯಾವುದೇ ಪ್ರಯತ್ನವಿಲ್ಲದೆ ಮೋಕ್ಷ ಸಿಗುತ್ತದೆ ಎಂಬುದಲ್ಲ. ಬದಲಾಗಿ ಅವರಿಗೆ ಹೆಚ್ಚಿನ ಆಧ್ಯಾತ್ಮಿಕ ಹೊಣೆಗಾರಿಕೆ ಇರುತ್ತದೆ. ಇದೇ ರೀತಿಯಾಗಿ 11 ಮತ್ತು 22 ಸಂಖ್ಯೆಗಳನ್ನು ಮಾಸ್ಟರ್ ಸಂಖ್ಯೆಗಳು ಎಂದು ಕರೆಯಲಾಗುತ್ತದೆ. 11 ಸಂಖ್ಯೆಯು ದೈವಿಕ ಜ್ಞಾನ, ಒಳನೋಟ ಮತ್ತು ಆತ್ಮಜಾಗೃತಿಯ ಸಂಕೇತವಾಗಿದೆ. ಈ ಸಂಖ್ಯೆಯ ಪ್ರಭಾವ ಹೊಂದಿರುವವರು ಇತರರಿಗೆ ಸ್ಫೂರ್ತಿ ನೀಡುವ ವ್ಯಕ್ತಿಗಳಾಗಿರುತ್ತಾರೆ. ಅವರ ಮಾತು, ನಡೆ, ಚಿಂತನೆ ಮತ್ತು ಬದುಕು ಅನೇಕರ ಜೀವನವನ್ನು ಬದಲಾಯಿಸುವ ಸಾಮರ್ಥ್ಯ ಹೊಂದಿರುತ್ತದೆ. ಕೆಲವರು ಗುರುಗಳಾಗುತ್ತಾರೆ, ಕೆಲವರು ಸಮಾಜ ಸೇವಕರಾಗುತ್ತಾರೆ, ಕೆಲವರು ಆಧ್ಯಾತ್ಮಿಕ ಮಾರ್ಗದರ್ಶಕರಾಗುತ್ತಾರೆ. 22 ಸಂಖ್ಯೆಯನ್ನು ಮಾಸ್ಟರ್ ಬಿಲ್ಡರ್ ಎಂದು ಕರೆಯಲಾಗುತ್ತದೆ. ಈ ಸಂಖ್ಯೆಯವರು ದೊಡ್ಡ ಕನಸುಗಳನ್ನು ಸಾಕಾರಗೊಳಿಸುವ ಶಕ್ತಿಯನ್ನು ಹೊಂದಿರುತ್ತಾರೆ. ಅವರು ತಮ್ಮ ವೈಯಕ್ತಿಕ ಯಶಸ್ಸಿಗಿಂತ ಸಮಾಜದ ಅಭಿವೃದ್ಧಿಗೆ ಹೆಚ್ಚಿನ ಮಹತ್ವ ನೀಡುತ್ತಾರೆ. ಶಾಲೆಗಳು, ಆಸ್ಪತ್ರೆಗಳು, ಧಾರ್ಮಿಕ ಸಂಸ್ಥೆಗಳು, ಸೇವಾ ಕಾರ್ಯಗಳು, ಜನೋಪಯೋಗಿ ಯೋಜನೆಗಳು ಅಥವಾ ಮಾನವ ಕಲ್ಯಾಣದ ಕೆಲಸಗಳ ಮೂಲಕ ತಮ್ಮ ಜೀವನವನ್ನು ಅರ್ಥಪೂರ್ಣವಾಗಿಸುತ್ತಾರೆ. ಸಂಖ್ಯಾಶಾಸ್ತ್ರದ ಪ್ರಕಾರ ಇಂತಹ ಆತ್ಮಗಳು ಕೇವಲ ತಮ್ಮ ಕರ್ಮವನ್ನು ಅನುಭವಿಸಲು ಮಾತ್ರ ಜನಿಸುವುದಿಲ್ಲ,
ಬದಲಾಗಿ ಇತರರ ಬದುಕನ್ನು ಬೆಳಗಿಸುವ ದೀಪವಾಗಲು ಜನಿಸುತ್ತವೆ. ಅವರ ಜೀವನದ ನಿಜವಾದ ಯಶಸ್ಸು ಸಂಪತ್ತಿನಲ್ಲಿ ಅಲ್ಲ, ಅವರು ಎಷ್ಟು ಜನರ ಹೃದಯವನ್ನು ಸ್ಪರ್ಶಿಸಿದರು ಎಂಬುದರಲ್ಲಿ ಅಡಗಿರುತ್ತದೆ. ಆದ್ದರಿಂದ 11 ಮತ್ತು 22 ಸಂಖ್ಯೆಗಳ ಪ್ರಭಾವ ಹೊಂದಿರುವವರು ತಮ್ಮ ಶಕ್ತಿಯನ್ನು ಸ್ವಾರ್ಥಕ್ಕೆ ಬಳಸದೆ ಸಮಾಜದ ಒಳಿತಿಗಾಗಿ ಬಳಸಿದರೆ ಅವರ ಆತ್ಮ ಇನ್ನಷ್ಟು ಉನ್ನತ ಸ್ಥಿತಿಯನ್ನು ತಲುಪುತ್ತದೆ ಎಂದು ಹೇಳಲಾಗುತ್ತದೆ. ಸಂಖ್ಯಾಶಾಸ್ತ್ರವು ಆತ್ಮದ ದಿಕ್ಕನ್ನು ತೋರಿಸುವ ಒಂದು ಮಾರ್ಗದರ್ಶಿ ಮಾತ್ರ. ಅದು ಯಾರ ಜೀವನದ ಅಂತಿಮ ತೀರ್ಪನ್ನು ನೀಡುವುದಿಲ್ಲ. ಮೋಕ್ಷವು ಕೇವಲ ಒಂದು ಸಂಖ್ಯೆಯಿಂದ ಸಿಗುವುದಿಲ್ಲ. ಅದು ಜೀವನ ಪೂರ್ತಿ ಮಾಡುವ ಸತ್ಕಾರ್ಯ, ಭಕ್ತಿ, ಪ್ರಾಮಾಣಿಕತೆ, ತ್ಯಾಗ, ದಯೆ ಮತ್ತು ಆತ್ಮಶುದ್ಧಿಯ ಫಲವಾಗಿದೆ. ಯಾವುದೇ ದಿನಾಂಕದಂದು ಜನಿಸಿದ ವ್ಯಕ್ತಿಯಾಗಿರಲಿ, ಅವನು ಅಥವಾ ಅವಳು ಪ್ರತಿದಿನ ಒಳ್ಳೆಯ ಕರ್ಮಗಳನ್ನು ಮಾಡಿದರೆ, ಯಾರಿಗೂ ಅನ್ಯಾಯ ಮಾಡದೆ ಬದುಕಿದರೆ, ಸತ್ಯವನ್ನು ಪಾಲಿಸಿದರೆ, ಅಹಂಕಾರವನ್ನು ಬಿಟ್ಟು ವಿನಮ್ರತೆಯನ್ನು ಅಳವಡಿಸಿಕೊಂಡರೆ, ದೇವರ ಮೇಲಿನ ನಂಬಿಕೆಯನ್ನು ಕಾಪಾಡಿಕೊಂಡರೆ ಮತ್ತು ಯಾವುದೇ ಪ್ರತಿಫಲದ ನಿರೀಕ್ಷೆಯಿಲ್ಲದೆ ಸೇವೆ ಮಾಡಿದರೆ, ಆ ಆತ್ಮ ಕ್ರಮೇಣ ಜನನ ಮರಣದ ಬಂಧನದಿಂದ ಮುಕ್ತವಾಗುವ ಹಾದಿಯಲ್ಲಿ ಸಾಗುತ್ತದೆ. ಆಧ್ಯಾತ್ಮಿಕ ಗ್ರಂಥಗಳ ಪ್ರಕಾರ ನಿಜವಾದ ಭಕ್ತಿ ಎಂದರೆ ದೇವರ ಬಳಿ ಏನನ್ನಾದರೂ ಕೇಳುವುದಲ್ಲ, ದೇವರ ಇಚ್ಛೆಯನ್ನು ಸಂತೋಷದಿಂದ ಸ್ವೀಕರಿಸುವುದು. ಜೀವನದಲ್ಲಿ ಬರುವ ಸುಖವನ್ನು ಅಹಂಕಾರವಿಲ್ಲದೆ ಅನುಭವಿಸುವುದು, ದುಃಖವನ್ನು ದೂರುವುದಿಲ್ಲದೆ ಸಹಿಸಿಕೊಳ್ಳುವುದು, ಶತ್ರುವನ್ನು ಕ್ಷಮಿಸುವ ಮನಸ್ಸು ಬೆಳೆಸುವುದು, ಬಡವರಿಗೆ ಸಹಾಯ ಮಾಡುವುದು, ಪ್ರಾಣಿಗಳ ಮೇಲೆ ಕರುಣೆ ತೋರುವುದು, ತಂದೆ ತಾಯಿಯನ್ನು ಗೌರವಿಸುವುದು, ಗುರುಗಳಿಗೆ ಭಕ್ತಿ ಇಡುವುದು, ಸತ್ಯವನ್ನು ಪಾಲಿಸುವುದು ಮತ್ತು ಮನಸ್ಸನ್ನು ಸದಾ ಶುದ್ಧವಾಗಿಟ್ಟುಕೊಳ್ಳುವುದು ಆತ್ಮವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಗುಣಗಳಾಗಿವೆ. ಧ್ಯಾನ, ಜಪ, ಯೋಗ, ಸತ್ಸಂಗ, ಪವಿತ್ರ ಗ್ರಂಥಗಳ ಅಧ್ಯಯನ ಮತ್ತು ನಿಸ್ವಾರ್ಥ ಸೇವೆ ಆತ್ಮದ ಕರ್ಮವನ್ನು ನಿಧಾನವಾಗಿ ಕರಗಿಸುತ್ತವೆ ಎಂದು ಅನೇಕ ಆಧ್ಯಾತ್ಮಿಕ ಪರಂಪರೆಗಳು ತಿಳಿಸುತ್ತವೆ. ಆದ್ದರಿಂದ 7, 9, 11 ಅಥವಾ 22 ಸಂಖ್ಯೆಗಳು ಜೀವನದಲ್ಲಿ ವಿಶೇಷ ಆಧ್ಯಾತ್ಮಿಕ ಸೂಚನೆಗಳನ್ನು ನೀಡಬಹುದು, ಆದರೆ ಅವು ಅಂತಿಮ ಗುರಿಯನ್ನು ಖಚಿತಪಡಿಸುವುದಿಲ್ಲ. ನಿಜವಾದ ನಿರ್ಧಾರವನ್ನು ತೆಗೆದುಕೊಳ್ಳುವುದು ನಮ್ಮ ಕರ್ಮ, ನಮ್ಮ ಚಿಂತನೆ, ನಮ್ಮ ನಡೆ ಮತ್ತು ನಮ್ಮ ಭಕ್ತಿಯೇ. ಆದ್ದರಿಂದ ಯಾವುದೇ ಸಂಖ್ಯೆಯಲ್ಲಿ ಜನಿಸಿದ್ದರೂ ನಿರಾಶರಾಗುವ ಅಗತ್ಯವಿಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಮೋಕ್ಷದ ಬಾಗಿಲು ತೆರೆದಿದೆ. ಸತ್ಯ, ಧರ್ಮ, ಕರುಣೆ, ತ್ಯಾಗ, ಪ್ರೀತಿ ಮತ್ತು ನಿಸ್ವಾರ್ಥ ಸೇವೆಯ ಮಾರ್ಗದಲ್ಲಿ ನಡೆಯುವ ಪ್ರತಿಯೊಬ್ಬರೂ ಆತ್ಮೋನ್ನತಿಯ ದಾರಿಯಲ್ಲಿ ಸಾಗಬಹುದು. ಸಂಖ್ಯೆಗಳು ದಿಕ್ಕನ್ನು ತೋರಿಸುತ್ತವೆ, ಆದರೆ ಆ ದಾರಿಯಲ್ಲಿ ನಡೆಯಬೇಕಾದದ್ದು ನಮ್ಮ ಜೀವನವೇ. ಇದೇ ಸಂಖ್ಯಾಶಾಸ್ತ್ರದ ಆಳವಾದ ಸಂದೇಶ. ಇದೇ ಆಧ್ಯಾತ್ಮಿಕತೆಯ ನಿಜವಾದ ಸಾರ ಮತ್ತು ಇದೇ ಮನುಷ್ಯ ಜನ್ಮದ ಅತ್ಯಂತ ಮಹತ್ತರ ಉದ್ದೇಶವಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.